ಆಕಸ್ಮಿಕ ಅಗ್ನಿ ಅವಘಡ, ನೂರಾರು ನಿಂಬೆ ಗಿಡಗಳು ಬೆಂಕಿಗಾಹುತಿಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿಪಟ್ಟಣದ ಹೊರಭಾಗದಲ್ಲಿ ಒಂದು ಘಟನೆ ನಡೆದಿದ್ದು, ಇಂಡಿಪಟ್ಟಣದ ಹಂಜಗಿ ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ. ಗುರುಶಾಂತ್ ಚಂದ್ರಶೇಖರ್ ಸಾಲೋಟಗಿ ಅನ್ನೋರಿಗೆ ಸೇರಿದ ಜಮೀನಿನಲ್ಲಿರತಕ್ಕಂಥ ನಿಂಬೆ ಗಿಡಗಳು ಅಂತ ತಿಳಿದು ಬಂದಿದೆ. 300ಕ್ಕೂ ಹೆಚ್ಚು ನಿಂಬೆ ಗಿಡಗಳಿಗೆ ಬೆಂಕಿ ಹೊತ್ಕೊಂಡಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೋಗಿದ್ದಾವೆ. ಇನ್ನು ನಿಂಬೆ ಗಿಡಗಳನ್ನು ನೋಡಿ ರೈತ ಕಂಗಾಲಾಗಿದ್ದು, ಭೀಕರ ಬರಗಾಲ ಹಾಗೂ ಬೇಸಿಗೆಯಲ್ಲಿ ಟ್ಯಾಂಕರ್ ನೀರು ಹಾಕಿ ನಿಂಬೆ ಗಿಡವನ್ನು ಬೆಳೆಸಿದ್ದ, ಜೀವನಕ್ಕೆ ಆಧಾರವಾಗಿದ್ದ ನಿಂಬೆ ಗಿಡಗಳನ್ನು ಕಳೆದುಕೊಂಡ ನೊಂದ ರೈತ ಗುರುಶಾಂತ ಚಂದ್ರಶೇಖರ ಸಾಲುಟಿಗಿ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಿಂಬೆ ಗಿಡಗಳಿಗೆ ಹೇಗೆ ಬೆಂಕಿ ಹೊತ್ಕೊಂತು ಅನ್ನೋದು ನಿಗೂಢವಾಗಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಅಥವಾ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಶಂಕೆ ವ್ಯಕ್ತವಾಗ್ತಾ ಇದ್ದು, ಇಂಡಿ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿ, ರಾಜಕೀಯ ಮುಖಂಡರುಗಳಾದ ಕಾಸುಗೌಡ ಬಿರಾದಾರ, ಅಶೋಕ್ ಗೌಡ ಬಿರಾದಾರ, ಸೋಮು ನಿಂಬರಗಿಮಠ, ಬಾಪುಗೌಡ ಬಿರಾದಾರ, ತಿಪ್ಪಣ್ಣ ಉಟಗಿ ಸೇರಿದಂತೆ ಹಲವರು ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿದ್ದಾರೆ. ಏನೇ ಇರಲಿ, ಹೆತ್ತ ಮಕ್ಕಳಂತೆ ನೀರುಣಿಸುವ ಉಪಚಾರ ಮಾಡಿ ಬೆಳೆಸಿದ ನಿಂಬೆ ಗಿಡಗಳನ್ನು ಕಳೆದುಕೊಂಡ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಪ್ಲಾಟ್ ಇಂಡಿ ಸರ್ವೆ ನಂಬರಲ್ಲಿ 975 ಸರ್ವೆ ನಂಬರ್ದ ಹೊಲ. ಸುಮಾರು 18-20 ವರ್ಷಗಳಿಂದ ಟ್ಯಾಂಕರ್ ಮುಖಾಂತರ ನೀರನ್ನು ಹಾಕಿ ಗಿಡಗಳನ್ನು ಜೋಪಾನ ಮಾಡಿದ್ದೀವಿ. ಸುಮಾರು ನಮ್ಮ 800-900 ಲಿಂಬೆ ಗಿಡ ಇದಾವೆ. ಇದರಲ್ಲಿ ಒಂದು ಪ್ಲಾಟ್ 300 ಲಿಂಬೆ ಗಿಡದ್ದು ಕಂಪ್ಲೀಟ್ ಸುಟ್ಟು ಭಸ್ಮ ಆಗ್ಯದ. ಇದು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನೋದು ತನಿಖೆಯಾಗಿ ನಮಗೆ ಅದರದ್ದು ಸತ್ಯಾಸತ್ಯತೆ ತಿಳಿಬೇಕು. ಆ ಮುಖಾಂತರ ತಾಲೂಕಾ ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಸರ್ಕಾರ ಆಗಲಿ, ರೈತರ ಪರಿಸ್ಥಿತಿ ಈ ಭಾಗದಾಗ ಬಹಳ ಗಂಭೀರ ಐತಿ. ಲಿಂಬಿ ಬೆಳೆ ನಮ್ಮ ಭಾಗದ ಅತ್ಯಂತ ಪ್ರಮುಖ ಬೆಳೆ ಆಗ್ಯದ. ಇದು ಒಂದು ನಮ್ಮ ಜೀವಕ್ಕೆ ಅತ್ಯಂತ ಆಧಾರವಾದಂಥ ಬೆಳೆ. ಇಂಥ ಬರಗಾಲ ಪ್ರದೇಶದೊಳಗೆ ಎಷ್ಟು ಕಷ್ಟಪಟ್ಟು ಬೆಳೆದಂಥ ಬೆಳೆ ಕಂಪ್ಲೀಟ್ ಇವತ್ತಿನ ದಿವಸ ಸುಟ್ಟು ಭಸ್ಮ ಆಗ್ಯದ. ಇದರ ಸಂಪೂರ್ಣ ತನಿಖೆಯಾಗಿ ಸತ್ಯಾಸತ್ಯತೆಯನ್ನು ತಿಳಿಬೇಕು. ಈ ಇಂಡಿ ಭಾಗದ ಮಳೆಗಾಲ ನೀರಿನ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಅರಿವು ಇದ್ದುದದ. ಇದು ನಮಗೊಬ್ಬರಿಗೆ ಇವತ್ತಿನ ಘಟನೆ ಆಗದ. ಇಂಥ ಘಟನೆಯನ್ನು ಮುಂದೆ ಯಾವ ರೈತರಿಗೂ ಆಗಬಾರ್ದು. ಈ ಬೆಳೆ ಉಳಿಸ್ಬೇಕೆ ತಿಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಹೊರಗಿನ ನೀರನ್ನು ಹಾಕಿ ಬೇರೆ ಬೇರೆದವರು ಬಾವಿ ಬೋರ್ವೆಲ್ಗಳಿಂದ ಸಪ್ಲೈ ಮಾಡಿಸಿ, ಟ್ಯಾಂಕರ್ ನೀರಿನಿಂದ ಸಪ್ಲೈ ಮಾಡಿಸಿ ಸುಮಾರು 18-20 ವರ್ಷದ ಬೆಳೆ ಇದೆ. 14 ವರ್ಷದ ಸತತ ಬರಗಾಲ ಇದೆ. ನಾವು ಭೂಮಿಯ ಒಂದು ತೇವಾಂಶವನ್ನು ಮೇಂಟೆನೆನ್ಸ್ ಮಾಡ್ಬೇಕಂತ ತಿಳ್ಕೊಂಡು ತಳೆಗ ರೌದಿ ಹೊಟ್ಟ ಏನು ಸಾಧ್ಯದ ಅದನ್ನು ಹಾಕಿದ್ದೀವಿ. ಜೊತೆಗೆ ಟ್ಯಾಂಕರ್ ನೀರು ಸಪ್ಲೈ ಮಾಡೀವಿ. ಜೊತೆಗೆ ಬೇರೆ ಬೇರೆ ಸುತ್ತಮುತ್ತ ಯಾರು ಕೊಡ್ತಕ್ಕಂಥವ್ರು ಆದರೆ ಅವರು ಬೋರ್ವೆಲ್ಲು ಬಾವಿಗಳ ನೀರು ಸಪ್ಲೈ ಮಾಡೀವಿ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದಂಥ ಬೆಳೆ ಇವತ್ತಿನ ದಿವಸ ನಾಶ ಆಗ್ಯದ. ನಾವು ಒಬ್ಬರೇ ರೈತರಲ್ಲ, ನಾವು ಈ ಭಾಗದ ಯಾವ ರೈತರಿಗಾದ್ರೂ ಇನ್ನು ಮುಂದೆ ಇಂಥ ಘಟನೆ ಒಟ್ಟೆ ಆಗಬಾರ್ದು. ಇದಕ್ಕೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಮಾಸ್ ಮೀಡಿಯಾದೊಳಗಾಗಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಿಳಿಸಿ ಎಲ್ಲ ರೈತರಲ್ಲಿ ಜಾಗೃತರಾಗಿ